ಈ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಆಕಸ್ಮಿಕ ಅಂತ ನೀವು ಅಂದುಕೊಂಡಿದ್ದೀರಾ? ದೊಡ್ಡ ದೊಡ್ಡ ದೇಶಗಳು, ಯುದ್ಧಗಳು, ಆರ್ಥಿಕ ಕುಸಿತಗಳು ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ರಾತ್ರೋರಾತ್ರಿ ದೊಡ್ಡ ಸ್ಟಾರ್ ಆಗುವುದು, ಇದನ್ನೆಲ್ಲರ ಹಿಂದೆ ಒಂದು ಅದೃಶ್ಯ ಕೈ ಕೆಲಸ ಮಾಡುತ್ತಿದೆ ಅಂದರೆ ನೀವು ನಂಬುತ್ತೀರಾ? ಹೌದು, ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳು, ರಾಜಕಾರಣಿಗಳು ಮತ್ತು ಸೆಲೆಬ್ರಿಟಿಗಳು ಸೇರಿ ನಡೆಸುವ ಆ ರಹಸ್ಯ ಗುಂಪು ಇಲ್ಯುಮಿನಾಟಿ. ಇವರ ಅಸಲಿ ಮುಖವೇನು? ಇವರು ನಿಜವಾಗಿಯೂ ಪ್ರಪಂಚವನ್ನು ನಿಯಂತ್ರಿಸುತ್ತಿದ್ದಾರಾ ಅಥವಾ ಇದೆಲ್ಲ ಬರೀ ಒಂದು ಕಟ್ಟುಕತೆಯ? ಇವತ್ತಿನ ವಿಡಿಯೋದಲ್ಲಿ ನಾವು ಇಲ್ಯುಮಿನಾಟಿಯ ಕಾರಣ ರಹಸ್ಯ ಆಳಕ್ಕೆ ಇಳಿಯೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದರೆ ಸತ್ಯ ನೀವು ಅಂದುಕೊಂಡಿದ್ದಕ್ಕಂತೂ ಭೀಕರವಾಗಿದೆ. ಇಲ್ಯುಮಿನಾಟಿ ಅಂದ ಕೂಡಲೇ ನಮಗೆಲ್ಲ ನೆನಪಾಗುವುದು ಯಾವುದೋ ಒಂದು ಹಾರರ್ ಸಿನಿಮಾ ಅಥವಾ ರಹಸ್ಯ ಸಭೆಗಳು. ಆದರೆ ಇದರ ಇತಿಹಾಸ ಶುರುವಾಗಿದ್ದು 1776ರಲ್ಲಿ ಜರ್ಮನಿಯ ಬವೇರಿಯಾದಲ್ಲಿ. ಆಡಮ್ ವೈಶಾಫ್ಟ್ ಎಂಬ ವ್ಯಕ್ತಿ ಈ ಗುಂಪನ್ನು ಸ್ಥಾಪಿಸಿದ. ಇದರ ಮೂಲ ಉದ್ದೇಶ ಧಾರ್ಮಿಕ ಮೂಢನಂಬಿಕೆಗಳನ್ನು ವಿರೋಧಿಸುವುದು ಮತ್ತು ಜ್ಞಾನೋದಯವನ್ನು ಹರಡಿಸುವುದು. ಆದರೆ ಕಾಲಕ್ರಮೇಣ ಈ ಗುಂಪು ಅತಿ ಹೆಚ್ಚು ಶಕ್ತಿಯನ್ನು ಪಡೆಯಿತು. ಸರ್ಕಾರಗಳು ಇವರನ್ನು ನಿಷೇಧಿಸಿದ್ದವು. ಅಲ್ಲಿಗೆ ಇಲ್ಯುಮಿನಾಟಿ ನಾಶವಾಯಿತು ಎಂದು ಇತಿಹಾಸ ಹೇಳುತ್ತದೆ. ಆದರೆ ನಿಜವಾಗಿಯೂ ಅದು ನಾಶವಾಯಿತಾ ಅಥವಾ ಭೂಗತವಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯಿತಾ? ಇಲ್ಯುಮಿನಾಟಿಯನ್ನು ಗುರುತಿಸುವುದು ಹೇಗೆ? ಅವರು ಬಳಸುವ ಸಂಕೇತಗಳು ಇಂದು ನಮ್ಮ ಕಣ್ಣು ಮುಂದೆ ಇವೆ. ಒಂದು ಕಣ್ಣಿನ ಗುರುತು, ದ ಆಲ್ ಸೀಯಿಂಗ್ ಐ. ಅಮೆರಿಕದ ಡಾಲರ್ ನೋಟಿನ ಮೇಲೆ ನೀವು ಒಂದು ಕಣ್ಣಿನ ಚಿತ್ರವನ್ನು ನೋಡಬಹುದು. ಇಂದು ಇಲ್ಯುಮಿನಾಟಿ ಎಲ್ಲವನ್ನು ಗಮನಿಸುತ್ತಿದೆ ಎಂಬುದು ಸಂಕೇತ ಎನ್ನಲಾಗುತ್ತದೆ. ತ್ರಿಕೋನ ಅಥವಾ ಪಿರಮಿಡ್ ಇಂದು ಅಧಿಕಾರದ ಶ್ರೇಣಿಯನ್ನು ತೋರಿಸುತ್ತದೆ. ತುದಿಯಲ್ಲಿರುವ ಕೆಲವು ಜನರು ಇಡೀ ಪ್ರಪಂಚವನ್ನ ಮೇಲೆ ಹಿಡಿತ ಸಾಧಿಸಿದ್ದಾರೆ ಎಂಬುದು ಇದರ ಅರ್ಥ. 666 ಮತ್ತು ಸೈತಾನ್ ಆರಾಧನೆ. ಹಲವು ಪಾಪ್ ಹಾಡುಗಳಲ್ಲಿ, ಸಿನಿಮಾಗಳಲ್ಲಿ ಸೆಲೆಬ್ರಿಟಿಗಳು ವಿಚಿತ್ರವಾದ ಕೈ ಸೈನ್ಯಗಳು ಮತ್ತು ಮಾಡುವುದು ನೀವು ನೋಡಿರಬಹುದು. ಇದು ಇಲ್ಯುಮಿನಾಟಿಗೆ ಅವರು ನೀಡುವ ಗೌರವ ಎಂದು ಹೇಳಲಾಗುತ್ತದೆ. ಇಲ್ಯುಮಿನಾಟಿಯ ಅಂತಿಮ ಗುರಿ ಏನೋ ಗೊತ್ತಾ? ನ್ಯೂ ವರ್ಲ್ಡ್ ಆರ್ಡರ್. ಆದರೆ ಇಡೀ ಜಗತ್ತನ್ನೇ ಒಂದೇ ಸರ್ಕಾರ, ಒಂದೇ ಬ್ಯಾಂಕ್ ಮತ್ತು ಒಬ್ಬನೇ ನಾಯಕ. ಇವರು ಪ್ರಪಂಚದ ಜನಸಂಖ್ಯೆಯನ್ನು ನಿಯಂತ್ರಿಸಲು ವೈರಸ್ಗಳನ್ನು ಹರಡುತ್ತಾರೆ, ಯುದ್ಧಗಳನ್ನು ಸೃಷ್ಟಿಸುತ್ತಾರೆ ಎಂಬ ಭಯಾನಕ ವಾದಗಳಿವೆ. ರಾಕ್ ಫೆಲ್ಡರ್ ಕುಟುಂಬ, ರೋಥ್ಶೈಲ್ಡ್ ಕುಟುಂಬದಂತಹ ಜಗತ್ತಿನ ಅತಿ ಶ್ರೀಮಂತರು ಈ ಗುಂಪಿನ ಭಾಗವಾಗಿದ್ದಾರೆ ಎಂಬ ಮಾತು ಕೇಳಿಬರುತ್ತಲೇ ಇರುತ್ತದೆ. ಇವರ ಬಳಿ ಇರುವ ಹಣದ ಶಕ್ತಿ ಎಷ್ಟಿದೆ ಎಂದರೆ ಇವರು ದೇಶಗಳ ಹಣೆಬರವನ್ನೇ ಬದಲಾಯಿಸಬಲ್ಲರು. ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಅನಿಸಬಹುದು, ಇದೆಲ್ಲ ನಿಜಾನ ಅಥವಾ ವೈಜ್ಞಾನಿಕವಾಗಿ ಇದಕ್ಕೆ ಯಾವುದೇ ಗಟ್ಟಿ ಪುರಾಣವಿಲ್ಲ? ಹಲವರು ಇದಕ್ಕೆ ಕೆಲವು ಕಾನ್ಸ್ಪಿರಸಿ ಥಿಯರೀಸ್ ಅಂತಾರೆ. ಆದರೆ ಜಗತ್ತಿನಲ್ಲಿ ನಡೆಯುವ ಕೆಲ ನಿಗೂಢ ಸಾವುಗಳು ಮತ್ತು ರಹಸ್ಯ ಸಭೆಗಳನ್ನು ನೋಡಿದಾಗ ಯಾವುದೋ ಒಂದು ಗುಪ್ತ ಶಕ್ತಿ ಕೆಲಸ ಮಾಡುತ್ತಿದೆ ಎಂಬ ಅನುಮಾನ ಕಾಡುವುದು ಸಹಜ. ಇಲ್ಯುಮಿನಾಟಿ ಕೇವಲ ರಾಜಕೀಯದಲ್ಲಿ ಮಾತ್ರವಲ್ಲ, ನೀವು ದಿನ ನೋಡುವ ಸಿನಿಮಾ, ಕೇಳುವ ಸಂಗೀತ ಮತ್ತು ಬಳಸುವ ಸೋಷಿಯಲ್ ಮೀಡಿಯಾದಲ್ಲೂ ಇದೆ. ಆದರೆ ನಂಬುತ್ತೀರಾ? ಇದಕ್ಕೆ ಅವರು ಬಳಸುವ ತಂತ್ರವೇ ಕಾರಣ. ಆದರೆ ಭವಿಷ್ಯದಲ್ಲಿ ನಡೆಯಲಿರುವ ಅನಾಹುತಗಳು ಮತ್ತು ಬದಲಾವಣೆಗಳನ್ನು ಮೊದಲೇ ಸಿನಿಮಾಗಳ ಮೂಲಕ ನಮಗೆ ತೋರಿಸಲಾಗುತ್ತದೆ. ಇದರಿಂದ ಆ ಘಟನೆ ನಿಜವಾಗಿ ನಡೆದಾಗ ನಮ್ಮ ಮೆದುಳು ಅದನ್ನು ಸಹಜವಾಗಿ ಸ್ವೀಕರಿಸುತ್ತದೆ. ಹಳೆಯ ಕಾರ್ಟೂನ್ ಸರಣಿಗಳು ಮತ್ತು ಸಿನಿಮಾಗಳಲ್ಲಿ ಇವತ್ತು ನಡೆಯುತ್ತಿರುವ ಎಷ್ಟೋ ವಿಷಯಗಳನ್ನು ವರ್ಷಗಳ ಹಿಂದೆಯೇ ತೋರಿಸಲಾಗಿತ್ತು. ಇದೆಲ್ಲ ಕಾಕತಾಳೀಯವಾಗಿ ಅಥವಾ ನಮ್ಮ ಮೆದುಳನ್ನು ಇವರು ಮೊದಲೇ ಟ್ರೈನ್ ಮಾಡುತ್ತಿದ್ದಾರಾ? ಕ್ಯಾಲಿಫೋರ್ನಿಯಾದಲ್ಲಿ ದಟ್ಟ ಅರಣ್ಯದ ನಡುವೆ ಪ್ರತಿ ವರ್ಷ ಒಂದು ರಹಸ್ಯ ಸಭೆ ನಡೆಯುತ್ತದೆ. ಅದರ ಹೆಸರು ಬೊಹೆಮಿಯನ್ ಗ್ರೋವ್. ಇಲ್ಲಿ ಜಗತ್ತಿನ ಅತಿ ದೊಡ್ಡ ಉದ್ಯಮಿಗಳು, ಮಾಜಿ ಅಧ್ಯಕ್ಷರು ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳು ಸೇರುತ್ತಾರೆ. ಅಲ್ಲಿ ಅವರು ಏನು ಮಾಡುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆದರೆ ಸೋರಿಕೆಯಾದ ಕೆಲ ಮಾಹಿತಿಗಳ ಪ್ರಕಾರ ಅಲ್ಲಿ ಅವರು ವಿಚಿತ್ರವಾದ ವೇಷಭೂಷಣ ತೊಟ್ಟು ಒಂದು ದೊಡ್ಡ ಗೊಂಬೆಯ ವಿಗ್ರಹ ಮುಂದೆ ವಿಧಿವಿಧಾನಗಳನ್ನು ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಜಗತ್ತಿನ ಭವಿಷ್ಯವನ್ನು ನಿರ್ಧರಿಸುವ ನಿರ್ಧಾರಗಳು ಆ ಅರಣ್ಯ ರಹಸ್ಯ ಸಭೆಯಲ್ಲಿ ನಡೆಯುತ್ತವೆ ಎಂಬುದು ಒಂದು ದೊಡ್ಡ ಮಿಸ್ಟರಿ.
ಅನೇಕರು ಹೇಳುವ ಪ್ರಕಾರ ಯಾರಾದರೂ ಒಬ್ಬ ವ್ಯಕ್ತಿ ಅತಿ ಕಡಿಮೆ ಸಮಯದಲ್ಲಿ ಜಗತ್ತಿನಾದ್ಯಂತ ಪ್ರತ್ಯೇಕ ಪಡೆದರೆ ಅವರು ಎಲ್ಯುಮಿನಾಟಿಯ ಸದಸ್ಯರಾಗಿರುತ್ತಾರೆ. ಆದರೆ ಇದರಲ್ಲೇ ಬೆಲೆಯಾಗಿ ಅವರು ತಮ್ಮ ಆತ್ಮವನ್ನೇ ಮಾರಿಕೊಳ್ಳಬೇಕು ಎಂಬ ಮಾತಿದೆ. ಒಮ್ಮೆ ಈ ಗುಂಪಿನ ಒಳಗೆ ಹೋದರೆ ವಾಪಸ್ ಬರುವುದು ಅಸಾಧ್ಯ. ಯಾರು ಈ ಗುಂಪಿನ ರಹಸ್ಯಗಳನ್ನು ಹೊರಹಾಕಲು ಪ್ರಯತ್ನಿಸುತ್ತಾರೋ ಅವರು ಸಾವು ನಿಗೂಢವಾಗಿ ಸಂಭವಿಸುತ್ತದೆ. ಮೈಕಲ್ ಜಾಕ್ಸನ್ ಅಥವಾ ಇತರ ಸೆಲೆಬ್ರಿಟಿಗಳ ಸಾವುಗಳ ಹಿಂದೆ ಇಲ್ಯುಮಿನಾಟಿಯ ಕೈವಾಡವಿದೆ ಎಂದು ನಂಬುತ್ತಾರೆ.